ರಾಮೇಶ್ವರಂ ತಮಿಳುನಾಡಿನ ಒಂದು ಪವಿತ್ರ ಪಟ್ಟಣವಾಗಿದ್ದು, ಅದರ ಆಳವಾದ ಆಧ್ಯಾತ್ಮಿಕ ಮಹತ್ವ ಮತ್ತು ಅದ್ಭುತವಾದ ನೈಸರ್ಗಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ. ಗಾಡಿ ಮಾತ್ರ ಉಡುಪಿದ ಗಾಡಿ ಉಡುಪಿದ. ನಮಸ್ಕಾರ, ನಾನು ನಿಮ್ಮ ಆದಿತ್ಯ ಕೃಷ್ಣ. ನನ್ನ ವಾಹಿನಿಯಾದಂತಹ ಆದಿತ್ಯಾಸ್ ಒಡಿಸ್ಸಿ ಡೈರೀಸ್ಗೆ ಸ್ವಾಗತ, ಸುಸ್ವಾಗತ. ಇದು ಭಾರತದ 4 ಚಾರ್ಧಾಮ್ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದ್ದು ಮತ್ತು ಲಂಕಾವನ್ನು ತಲುಪಲು ಇಲ್ಲಿಂದ ರಾಮಸೇತುವೆಯನ್ನು ನಿರ್ಮಿಸಿದರೆಂದು ನಂಬಲಾದ ಭಗವಾನ್ ರಾಮನೊಂದಿಗೆ ನಿಕಟ ಸಂಬಂಧ ಹೊಂದಿದೆ. ಭವ್ಯವಾದ ಕಾರಿಡಾರ್ಗಳು ಮತ್ತು ಪವಿತ್ರ ನೀರಿನ ಬಾವಿಗಳು ಹೊಂದಿದ ರಾಮನಾಥ ಸ್ವಾಮಿ ದೇವಾಲಯವು ಪ್ರಪಂಚದಾದ್ಯಂತ ಭಕ್ತರನ್ನು ಆಕರ್ಷಿಸುತ್ತದೆ. ಬಂಗಾಳ ಕೊಲ್ಲಿ ಮತ್ತು ಹಿಂದೂ ಮಹಾಸಾಗರದಿಂದ ಸುತ್ತುವರೆದಿರುವ ರಾಮೇಶ್ವರಂ ಭಕ್ತಿ, ಇತಿಹಾಸ ಮತ್ತು ರಮಣೀಯ ಮೋಡಿಗಳ ಶಾಂತಿಯುತ ಮಿಶ್ರಣವನ್ನು ನೀಡುತ್ತದೆ. ಇದು ಯಾತ್ರಿಕರು ಮತ್ತು ಪ್ರಯಾಣಿಕರಿಗೆ ನಿಜವಾಗಿಯೂ ಅನನ್ಯ ತಾಣವಾಗಿದೆ. ರಾಮೇಶ್ವರವು ಪುರಾಣ, ಧರ್ಮ ಮತ್ತು ದಕ್ಷಿಣ ಭಾರತೀಯ ಪರಂಪರೆಯನ್ನು ಬೆರೆತು ಶ್ರೀಮಂತ ಇತಿಹಾಸವನ್ನು ಹೊಂದಿದೆ. ರಾಮಾಯಣದ ಪ್ರಕಾರ ರಾವಣನ ವಧೆಯ ನಂತರ ಬ್ರಹ್ಮಹತ್ಯಾ ದೋಷ ನಿವಾರಣೆಗಾಗಿ ಶ್ರೀರಾಮನು ಇಲ್ಲಿ ಶಿವಲಿಂಗವನ್ನು ಸ್ಥಾಪಿಸುವ ಮೂಲಕ ಶಿವನನ್ನು ಪೂಜಿಸಿದನು. ಈ ವಿಷಯವು ರಾಮೇಶ್ವರವನ್ನು ಭಾರತದ ಅತ್ಯಂತ ಪವಿತ್ರ ಶೈವ ತಾಣಗಳಲ್ಲಿ ಒಂದನ್ನಾಗಿ ಮತ್ತು ಚಾರ್ಧಾಮ್ ಯಾತ್ರಾ ಕೇಂದ್ರಗಳಲ್ಲಿ ಒಂದನ್ನಾಗಿ ಮಾಡಿತು. ಐತಿಹಾಸಿಕವಾಗಿ ಈ ಪಟ್ಟಣವು ಪಾಂಡ್ಯ ರಾಜವಂಶದ ಅಡಿಯಲ್ಲಿ ರಾಮನಾಥ ಸ್ವಾಮಿಗೆ ಗುಡಿಯನ್ನು ನಿರ್ಮಿಸಲು ಪ್ರಾರಂಭಿಸಿದರು. ಅದರ ನಂತರ ಚೋಳರು, ಜಾಫ್ನಾ ರಾಜರು ಮತ್ತು ರಾಮನಾಥಪುರಂನ ಸೇತುಪತಿ ಆಡಳಿತಗಾರರು ಅದನ್ನು ಭವ್ಯವಾದ ಕಾರಿಡಾರ್ಗಳು ಮತ್ತು ಗೋಪುರಗಳೊಂದಿಗೆ ವಿಸ್ತರಿಸಿದರು. ಶತಮಾನಗಳವರೆಗೆ ರಾಮೇಶ್ವರಂ ಒಂದು ಪ್ರಮುಖ ಆಧ್ಯಾತ್ಮಿಕ, ಸಾಂಸ್ಕೃತಿಕ ಮತ್ತು ಕಡಲ ಕೇಂದ್ರವಾಗಿ ಬೆಳೆಯಿತು. ಇದು ಪ್ರಾಚೀನ ವ್ಯಾಪಾರ ಮಾರ್ಗಗಳು ಮತ್ತು ಭಾರತ ಮತ್ತು ಶ್ರೀಲಂಕಾವನ್ನು ಸಂಪರ್ಕಿಸುವ ಪೌರಾಣಿಕ ರಾಮಸೇತುವೆಗೆ ನಿಕಟ ಸಂಬಂಧ ಹೊಂದಿದೆ. ನನಗೆ ನಿಜವಾಗಿಯೂ ಒಂದು ಸುಂದರ ಮತ್ತು ಮರೆಯಲಾಗದ ಅನುಭವವಾಗಿತ್ತು. ನನ್ನ ಮೊದಲ ಚಾರ್ಧಾಮ್ ಪ್ರಯಾಣ ಮತ್ತು ಮೊದಲ ಜ್ಯೋತಿರ್ಲಿಂಗ ದರ್ಶನಗಳಲ್ಲಿ ಒಂದಾಗಿದೆ. ರಾಮೇಶ್ವರಂಗೆ ಭೇಟಿ ನೀಡುವುದು ತುಂಬ ವಿಶೇಷವೆನಿಸಿತು. ಶಾಂತಿ, ಭಕ್ತಿ, ಆಧ್ಯಾತ್ಮಿಕ ತೃಪ್ತಿಯಿಂದ ತುಂಬಿತ್ತು. ದೇವಾಲಯದ ಪವಿತ್ರ ವಾತಾವರಣ, ಆಚರಣೆ ಮತ್ತು ಜ್ಯೋತಿರ್ಲಿಂಗವನ್ನು ಸುತ್ತುವರೆದಿರುವ ಪ್ರಬಲ ಇತಿಹಾಸವು ಇಡೀ ಅನುಭವವನ್ನು ಮರೆಯಲಾಗದ ಮತ್ತು ಭಾವನಾತ್ಮಕವಾಗಿ ಶ್ರೀಮಂತಗೊಳಿಸಿತು. ದೇವರ ಆಶೀರ್ವಾದ ಪಡೆದ ನಂತರ ನಾವು ಭಕ್ತಿ ಮತ್ತು ಕೃತಜ್ಞತೆಯಿಂದ ತುಂಬಿದ ಹೃದಯವನ್ನು ಹೊತ್ತುಕೊಂಡು ತಿರುಪ್ಪುರಕೊಂಡ್ರಂ ಕಡೆಗೆ ಪ್ರಯಾಣವನ್ನು ಬೆಳೆಸಿದೆವು. ಕೊನೆಯ ಬಾರಿಗೆ ಪಂಬನ್ ಸೇತುವೆಯ ಸೌಂದರ್ಯವನ್ನು ಕಣ್ತುಂಬಿಕೊಂಡೆವು. ನೆನಪುಗಳ ಪುಟದೊಂದಿಗೆ ಮುಂದುವರೆದೆವು.
ತಿರುಪ್ಪುರಕ್ಕೊಂಡ್ರಂ ಮುರುಗನ್ ದೇವಾಲಯವು ಮುರುಗನ್ ದೇವರ 6 ಪವಿತ್ರ ಅರುಪದೈ ವೀಡುಗಳಲ್ಲಿ ಒಂದಾಗಿದ್ದು ಅಪಾರ ಧಾರ್ಮಿಕ ಮಹತ್ವವನ್ನು ಹೊಂದಿದೆ. ಮುರುಗನ್ ದೇವರು ಅಸುರ ಸೂರಪದ್ಮನನ್ನು ಕೊಂದ ನಂತರ ದೈವನೈ ಅವರನ್ನು ವಿವಾಹವಾದ ಸ್ಥಳವೆಂದು ನಂಬಲಾಗಿದೆ. ಪಾಂಡ್ಯ ಯುಗದ ವಾಸ್ತುಶಿಲ್ಪವನ್ನು ಪ್ರದರ್ಶಿಸುತ್ತದೆ. ಸುಂದರವಾದ ಬೈಕ್ ಸವಾರಿ ಮತ್ತು ಮರೆಯಲಾಗದ ಪ್ರವಾಸಕ್ಕೆ ಇದು ಪರಿಪೂರ್ಣ ಅಂತ್ಯವಾಗಿತ್ತು. ತುಂಬಿದ ಹೃದಯಗಳೊಂದಿಗೆ ಪ್ರಯಾಣವು ಶಾಂತಿಯುತವಾಗಿ ಮುಕ್ತಾಯಗೊಂಡಿತು. ಮದುರೈ, ಧನುಷ್ಕೋಡಿ, ರಾಮೇಶ್ವರ ದೃಶ್ಯವು ನಿಮಗೆ ಇಷ್ಟವಾಗಿದ್ದಲ್ಲಿ ದೃಶ್ಯವನ್ನು ಲೈಕ್, ಶೇರ್ ಮತ್ತು ನಿಮ್ಮ ಅನುಭವಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ದೃಶ್ಯದಲ್ಲಿ ಸಿಗುತ್ತೇನೆ. ಅಲ್ಲಿಯ ತನಕ ನೀವು ನೋಡುತ್ತಾ ಇದ್ದೀರಾ ಆದಿತ್ಯಾಸ್ ಒಡಿಸ್ಸಿ ಡೈರೀಸ್. ಮುಂದಿನ ದೃಶ್ಯದಲ್ಲಿ ಸಿಗುತ್ತೇನೆ. ಧನ್ಯವಾದಗಳು.